ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇಟ್ಟ ಡಿ.ಕೆ. ಶಿವಕುಮಾರ್. ಯತೀಂದ್ರ ಮತ್ತು ಜಮೀರ್ ಅಹಮದ್ ಖಾನ್ಗೆ ಬಿಗ್ ಶಾಕ್. ಯತೀಂದ್ರ ಅವರು ಡಿ.ಸಿ.ಎಂ ಆಗಲ್ಲ, ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಹೈಕಮಾಂಡ್ ಒಪ್ಪಿಸೇ ಬಿಟ್ರು ಡಿ.ಕೆ ಅನ್ನುವುದೊಂದು ಈಗ ಅಚ್ಚರಿಯ ವಿಚಾರ ಕೈಪಾಳ್ಯದಿಂದಲೇ ಬರ್ತಾ ಇರೋದು. ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜೀನಾಮೆಗೆ ಸಿದ್ದರಾಮಯ್ಯನವರು ಇನ್ನೇನು ಸಮಯ ಕೇಳ್ತಾರೆ. ಅದು ನಾಳೆ ಅಷ್ಟೊತ್ತಿಗೆ ಅದು ಆಗಿಬಿಡುತ್ತೆ. ವಿದಾಯದ ಭೋಜನ ಕೂಟಗಳೆಲ್ಲ ನಡೀತಿರೋದು. ಇಷ್ಟು ಡೆವಲಪ್ಮೆಂಟ್ನ ನಡುವೆ ಡಿ.ಕೆ. ಶಿವಕುಮಾರ್ ಕಡೆಯಿಂದ ಅಂದರೆ ಅವರ ಕ್ಯಾಂಪಿಂದ ಇನ್ನೊಂದು ಸುದ್ದಿ ಬರ್ತಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಅವರು ಕ್ಯಾಬಿನೆಟಲ್ಲೂ ಇರಲ್ವಾ, ಡಿ.ಸಿ.ಎಮ್ಮೇ ಮಾಡ್ತಾರೆ ಜಮೀರ್ ಅವರನ್ನ ಅನ್ನೋ ತನಕ ಸುದ್ದಿಗಳು ಸಿದ್ದು ಕ್ಯಾಂಪಿನ್ ಬಂತು. ಯಾಕೆ ಬಂತು? ಅಹಿಂದ ಜಮೀರ್ ಅವ್ರಿಗೆ ಡಿ.ಸಿ.ಎಂ ಕೊಡಬೇಕು, ಎಂ.ಬಿ. ಪಾಟೀಲ್ರಿಗೆ ಡಿ.ಸಿ.ಎಂ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಹಜವಾಗಿ ಕೊಡ್ತಾರೆ, ಡಿ.ಕೆಗೆ ಆಪ್ತರು, ಹೈಕಮಾಂಡ್ಗೂ ಆಪ್ತರು, ಮತ್ತು ಯತೀಂದ್ರ ಅವ್ರಿಗೆ ಅನ್ನೋ ಥರ ಬಂತು ಅಲ್ವಾ ಸುದ್ದಿ. ಯಾಕೆ ಬಂತು ಅಂದರೆ ಸಿದ್ದರಾಮಯ್ಯ ಕ್ಯಾಂಪ್ ಅದನ್ನು ಪಟ್ಟು ಹಿಡಿದಿತ್ತು. ಹೈಕಮಾಂಡ್ ಕೂಡ ಒಂದು ಮಟ್ಟಕ್ಕೆ ಸಿದ್ದರಾಮಯ್ಯನವ್ರು ಅಟ್ಲೀಸ್ಟ್ ಒಪ್ಪಿದಾರಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲ ಓಕೆ ಮಾಡೋ ಥರ ಇತ್ತು. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಬರೀ ಮಂತ್ರಿ ಮಾತ್ರ, ಡಿ.ಸಿ.ಎಂ ಇಲ್ಲ ಅನ್ನೋದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಕೊಟ್ಟರೆ ಒಂದು ರೀತಿ ಇದು ಅಸಹ್ಯನೂ ಆಗಬಹುದು. ಸಿದ್ದು ಮಗ ಅನ್ನೋ ಕಾರಣಕ್ಕೆ ಅದನ್ನೇ ಮಾನದಂಡ ಮಾಡಿ ಡಿ.ಸಿ.ಎಂ ಮಾಡಿದ್ರು ಅನ್ನೋ ಥರ ಪಕ್ಷಕ್ಕೂ ಮುಜುಗರ ಆಗುತ್ತೆ, ಎಲ್ರಿಗೂ ಮುಜುಗರ ಆಗುತ್ತೆ. ಹಾಗಾಗಿ ಅದು ಬೇಡ. ಸಿದ್ದರಾಮಯ್ಯನವರ ಪುತ್ರನಿಗೆ ಒಂದು ದೊಡ್ಡ ಖಾತೆ, ಇಂಡಸ್ಟ್ರಿಯಲ್ ಏನೋ ಇಂಟ್ರೆಸ್ಟ್ ಅಂತೆ ಸಿದ್ದರಾಮಯ್ಯನವ್ರಿಗೆ, ಪುತ್ರನಿಗೆ ಆ ಖಾತೆ ಇರಲಿ ಅಂತ, ಹಾಗಾಗಿ ಇಂಡಸ್ಟ್ರಿಯಲ್ ಕೊಡಬಹುದು. ಡಿ.ಸಿ.ಎಂ ಇಲ್ಲ. ಇದಕ್ಕಿಂತ ಇಂಟ್ರೆಸ್ಟಿಂಗು ಜಮೀರ್ ಅಹಮದ್ ಖಾನ್ ವಿಚಾರ. ಜಮೀರ್ ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನೋ ತನಕ ಈಗ ಆಗಿದೆಯಲ್ವಾ, ದೇಶವ್ಯಾಪಿ ಜಮೀರ್ ಅವ್ರ ಹವಾ. ಆದರೆ ದಾವಣಗೆರೆ ಒಂದು ಬೈ ಎಲೆಕ್ಷನ್ನು ಜಮೀರ್ ಅವ್ರಿಗೆ ಭಾರಿ ಸೆಟ್ ಬ್ಯಾಕ್ ತಂದಿಡ್ತು. ಯಾಕಂದರೆ ಅವರು ಸೋಲಿಸೋದಕ್ಕೆ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಡಿ.ಕೆ ಗೆದ್ರ ಅನ್ನೋ ರೀತಿಯ ಡೆವಲಪ್ಮೆಂಟ್ಸ್ ಆದವು. ಅದೇ ಥರ ಕಾಂಗ್ರೆಸ್ಗಲ್ಲಿ ಭಾಳ ಕಡಿಮೆ ಅಂತರದ ಜಸ್ಟ್ ಪಾಸ್ ಅನ್ನುವಂಥ ಗೆಲುವು ಸಿಕ್ಕಿದ್ದು ಸಮರ್ಥ ಅವ್ರಿಗೆ. ಸೊ ಇದು ಸೀಟ್ ಖಾಲಿ ಇಲ್ಲ ಅಂತ ಸಿದ್ದರಾಮಯ್ಯನವ್ರ ಕ್ಯಾಂಪಲ್ಲಿ ಇದ್ದುಕೊಂಡು ಸಿಕ್ಕಾಪಟ್ಟೆ ಅಬ್ಬರಿಸ್ತಿರೋರು, ಸಿಕ್ಕಾಪಟ್ಟೆ ಶೈನ್ ಆಗಿದ್ದು ಜಮೀರ್ ಅವರು. ಅಲ್ಪಸಂಖ್ಯಾತರಿಗೆ ಮಾಡಬೇಕಂದ್ರೆ ಖಾದರ್ ಅವ್ರಿಗೆ ಮಾಡೋಣ. ಯು.ಟಿ. ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ, ಅವರು ಆ ಜಾಗಕ್ಕೆ ಬೇರೆಯವರು ಬರ್ತಾರೆ. ಸೊ ಖಾದರ್ ಅವರು ಸೀನಿಯರ್ ಇದ್ದಾರೆ, ಅವ್ರಿಗೇನೇ ಡಿ.ಸಿ.ಎಂ ಮಾಡೋಣ ಅಂಥ ಎಮರ್ಜೆನ್ಸಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಖಾದರ್ ಅವರು ಡಿ.ಸಿ.ಎಂ ಆಗಲಿ. ಈಶ್ವರ್ ಖಂಡ್ರೆ ಅವರು ಎಂ.ಬಿ. ಪಾಟೀಲ್ರಲ್ಲ, ಈಶ್ವರ್ ಖಂಡ್ರೆ ಅವರು ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಈಶ್ವರ್ ಖಂಡ್ರೆ ಅವರು ಡಿ.ಸಿ.ಎಂ ಆಗಲಿ ಅಂತ ಪಟ್ಟು ಹಿಡಿದಿದ್ದಾರೆ. 4 ಡಿ.ಸಿ.ಎಮ್ಮೇ ಹೌದಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರು, ಖಂಡ್ರೆ ಅವರು, ಖಾದರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಬರಬಹುದು, ಹೇಳೋಕ್ಕಾಗಲ್ಲ. ಈ ರೀತಿ ಫಾರ್ಮುಲಾ ಯತೀಂದ್ರ ಅವ್ರಿಗಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಈ 4 ಡಿ.ಸಿ.ಎಂ ಫಾರ್ಮುಲಾವನ್ನೇ ಫಸ್ಟ್ ಆಫ್ ಆಲ್ ಒಪ್ಪುತ್ತಾ ಇಲ್ಲ. ಈಗ ಅವರು ಅಲ್ಲೇ ಡೆಲ್ಲಿಲೇ ಬೀಡ್ಬಿಟ್ಟಿದ್ದಾರೆ ಎಲ್ಲ ಫೈನಲ್ ಆದಮೇಲೂ ಕೂಡ. ಯಾಕಂದರೆ ಸುಮಾರು ವಿಚಾರಗಳಿವೆ ಅವರು ಫೈನಲ್ ಮಾಡ್ಕೊಂಡು ಬರಬೇಕಾಗಿರೋದು. ಸೊ ಒಂದು ಸತೀಶ್ ಜಾರಕಿಹೊಳಿ ಅವ್ರನ್ನ ತುಂಬ ಪವರ್ಫುಲ್ಲಾಗಿ ನಡೆಸ್ಕೊಳ್ಳೇಬೇಕಾಗತ್ತೆ. ಅವರು ಪಕ್ಷಕ್ಕೆ ಪವರ್ ಸೆಂಟರ್. ಈಗ ಹೇಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಡಿ.ಕೆ ಇದ್ರೋ ಅದೇ ರೀತಿಯಲ್ಲಿ ಅವ್ರ ಸುತ್ತ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ವಾಚ್ ಮಾಡ್ತಾನೆ ಇರಬೇಕಾಗುತ್ತೆ ಹೈಕಮಾಂಡ್. ಅವ್ರನ್ನ ಸಮಾಧಾನವಾಗಿ ಇಟ್ಕೋಬೇಕಾಗುತ್ತೆ. ಅವ್ರಿಗೂ ಅಷ್ಟೇ ಶಾಸಕರ ಬಲ ಎಲ್ಲ ಇದೆ. ಹಾಗಾಗಿ ಅಧ್ಯಕ್ಷರಾಗ್ತಾರೆ, ಅವ್ರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ಡೌಟೇ ಇಲ್ಲ. ಅದರ ಜೊತೆಗೆ ಡಿ.ಸಿ.ಎಂ ಅವರ ಹಠ ಹಿಡಿದ್ರೆ ಕೊಟ್ಟೇ ಕೊಡ್ತಾರೆ. ಅಕಸ್ಮಾತ್ ಅವರೇ ಬಯಸದೆ ಹೋಗ್ಬೋದು. ಅಧ್ಯಕ್ಷನೇ ಆಗಿ ಕಂಪ್ಲೀಟ್ ಪಕ್ಷದ ಹಿಡಿತ ತೊಗೊಂಡು 28 ಸಿ.ಎಂ ಆಗಬೇಕು ಅನ್ನೋದು ಅವ್ರ ಟಾರ್ಗೆಟ್ ಇರೋದರಿಂದ ಅವರೇ ಬೇಡ ಅನ್ಬೋದು, ಹೇಳೋಕ್ಕಾಗಲ್ಲ. ಸಚಿವ ಸ್ಥಾನನೂ ಬೇಡ ಅನ್ನೋ ಚಾನ್ಸು ಇದೆ. ಅವರದ್ದೇ ಸ್ಟ್ರಾಟಜಿ ಬೇರೆ ಇದೆ. ಅವ್ರು ಬಯಸಿದ್ರೆ ಒಳ್ಳೆ ಖಾತೆ, ಡಿ.ಸಿ.ಎಮ್ಮು ಎರಡೂ ಸಿಗತ್ತೆ. ಸೊ ಜಮೀರ್ ಅಹಮದ್ ಖಾನ್ ಸಂಪುಟದಲ್ಲಿರಬಾರ್ದು ಅಂತ 23 ಎಲೆಕ್ಷನ್ ಆಗಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಆಯ್ತಲ್ಲ, ಆಗಲೇ ಬಟ್ಟು ಹಿಡಿದಿದ್ದವರು ಡಿ.ಕೆ. ಅಂಥದ್ರಲ್ಲಿ ಜಮೀರ್ ಅವರನ್ನು ಈಗ ಬಿಟ್ಕೊಳ್ತಾರ ಡಿ.ಕೆ? ಸಾಧ್ಯವೇ ಇಲ್ಲ. ಡಿ.ಸಿ.ಎಂ ಮಾಡೋದಿರಲಿ, ಅವರು ಕ್ಯಾಬಿನೆಟ್ಗೂ ಬರೋ ಹಾಗಿಲ್ಲ ಅನ್ನೋ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಿವೆ. ಹೈಕಮಾಂಡ್ ಇದನ್ನು ಒಪ್ಕೊಳ್ಳುತ್ತಾ?
ಈಗ ಸಮುದಾಯದವರನ್ನೇ ಕಡೆಗಣಿಸಿದ್ರು ಅಂದರೆ ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಬಟ್ ಜಮೀರ್ ಒಬ್ಬರೇನಾ ಮುಸ್ಲಿಮ್ರಲ್ಲಿರೋರು, ಬೇರೆಯವ್ರು ಇಲ್ವಾ? ಬೇರೆ ಬೇರೆಯವ್ರು ಇದ್ದಾರಪ್ಪ. ಸಚಿವ ಸ್ಥಾನ ಬಯಸ್ತಿರೋರು ಸಲೀಮ್ ಅವರು, ರಿಜ್ವಾನ್ ಅವರು, ಸುಮಾರು ಜನ ಇದ್ದಾರೆ ಸೀನಿಯರ್ಸು. ಸೊ ಯಾರಿಗಾದರೂ ಕೊಡ್ಬೋದು. ಖಾದರ್ ಅವ್ರಿಗೆ ಇನ್ನೂ ದೊಡ್ಡ ಸ್ಥಾನಮಾನ ಕೊಡ್ಬೋದು. ಸೊ ಜಮೀರಿಂದಾನೇ ಎಲ್ಲ ಆಗೋದಾಗಿದ್ರೆ ಬೇರೆ ಇತ್ತು ಕಥೆ. ದಾವಣಗೆರೆಯಲ್ಲಿ ಯಾಕೆ ಹಂಗೆ ಮಾಡಿದ್ರು ಅವರು? ಸೊ ಪಕ್ಷಕ್ಕಿಂತ ಅವ್ರಿಗೆ ತನ್ನ ಪ್ರತಿಷ್ಠೆ ಹೆಚ್ಚು, ತನ್ನ ಸುತ್ತ ಎಲ್ಲ ಆಗಬೇಕು, ತಾನು ಪಕ್ಷ ಆಡಿಸ್ತೀನಿ ಅನ್ನುವಂಥ ಅಹಂ ಬೆಳೆಸ್ಕೊಂಡಿದ್ದಾರೆ ಅನ್ನೋ ಮಟ್ಟಿಗೆ ರಿಪೋರ್ಟ್ಸು ದೂರೆಲ್ಲ ಹೋಗಿತ್ತು ಜಮೀರ್ ಅವ್ರ ವಿರುದ್ಧ. ಇದು ಗೊತ್ತಿರೋದೆ. ಒಂದು ಲೆಕ್ಕಕ್ಕೆ ಸಿದ್ದರಾಮಯ್ಯನವರು ಅದನ್ನು ಒಪ್ಪಿಕೊಂಡಿದ್ರು, ಹೌದು ತಪ್ಪಾಗಿದೆ ದಾವಣಗೆರೆ ಬೈ ಎಲೆಕ್ಷನಲ್ಲಿ ಫಂಡಿಂಗು ಅದು ಇದು ಅಂತೆಲ್ಲ ಆರೋಪ ಬಂದಾಗ ಪೂರ್ತಿ ಅಲ್ದಿದ್ರು ಸುಮಾರೆಲ್ಲ ಒಪ್ಪಿಕೊಳ್ಬೇಕಾಯ್ತು. ಆಮೇಲೆ ಅಲ್ಲಿ ಆಗಿದ್ದೆಲ್ಲ ಓಪನ್ ಆಗಿ ಕಾಣಿಸ್ತು ಒಂದಿಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ. ಸೊ ಅದರ ಎಫೆಕ್ಟು, ಬೇರೆ ಬೇರೆ ಎಫೆಕ್ಟು. ಈಗ ಜಮೀರ್ ಅವರು ಔಟ್ ಆಗ್ತಾರಾ ಅನ್ನೋದೊಂದು ಜೋರು ಚರ್ಚೆ ಕೈಪಾಳ್ಯದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಕೇಳಿ ಬರ್ತಿರೋದು. ಹಾಗೆ ಇಷ್ಟೆಲ್ಲ ಮಾಡ್ತಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡಿಬೇಕು ಅಂತ ಸೀನಿಯರ್ಸ್ ಒಂದಿಷ್ಟು ಪ್ಲ್ಯಾನ್ ಮಾಡ್ತಿದ್ದಾರೆ. ಇದು ವರ್ಕೌಟ್ ಆಗುತ್ತೆ ಏನೋ ಗೊತ್ತಿಲ್ಲ, ಯಾಕಂದರೆ ಅಲ್ಟಿಮೇಟ್ಲಿ ಕಡೆಗೆ ಕುರ್ಚಿ ಬಿಡೋರು ಯಾರೂ ಇರಲ್ಲ, ಸುಮ್ಮನೆ ಮಾತಾಡೋದಷ್ಟೇ ಆಗುತ್ತೆ. ಸೀನಿಯರ್ಸು ಡಿ ಕೆ ಶಿವಕುಮಾರ್ ಅಡಿಯಲ್ಲಿ ನಾವು ಕೆಲಸ ಮಾಡಲ್ಲ, ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಥರ ಏನೋ ಮಾತಾಡ್ತಿದ್ದಾರಂತೆ. ಈಗ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಡಿ ಕೆಗಿಂತ ಸೀನಿಯರ್ಸು ಕ್ಯಾಬಿನೆಟಲ್ಲಿ ತುಂಬ ಜನ ಇದ್ದಾರೆ. ರಾಜಣ್ಣವರಂತೂ ಅವರು ಅಕಸ್ಮಾತ್ ಡಿ ಕೆ ಸಿ ಎಮ್ ಆದರೆ ನನಗೆ ಸಚಿವ ಸ್ಥಾನ ಕೊಟ್ಟರೂ ಬೇಡ ಅಂತ ಹೇಳಿದರು. ಅವ್ರಿಗೆ ಕೊಡೋದು ಇಲ್ಲ, ಅವ್ರನ್ನ ಹೊರಗೆ ಹಾಕಿದ್ದಾರೆ. ಆರೋಪ ಬಂತು ಅವ್ರ ಮೇಲೆ, ಗಂಭೀರವಾದದ್ದೇ ಬಂತು. ಸೊ ಅವ್ರಿಗೆ ಸಿಕ್ಕಿದ್ರೂ ಬೇಡ ಅಂತ ಓಪನ್ ಆಗಿ ಹೇಳ್ತಿದ್ರು ಅವರು. ಆ ಥರ ತುಂಬ ಜನ ಸೀನಿಯರ್ಸ್ ಇದ್ದಾರಲ್ಲ, ಸಿದ್ದರಾಮಯ್ಯ ಬಣದವರು ಸೀನಿಯರ್ಸು, ನಿರಂತರ ಗೆದ್ದುಕೊಂಡು ಬಂದವರು. ಆ ಥರ ಒಂದು 8-10 ಜನ ನಾವು ಡಿ ಕೆ ಅಂಡರ್ ಕೆಲಸ ಮಾಡಲ್ಲ ಅನ್ನೋ ಪ್ರತಿರೋಧ ತೋರ್ತಿದ್ದಾರಂತೆ ಈಗ ಆರಂಭದಲ್ಲೇ. ಸೊ ಇವರನ್ನೆಲ್ಲ ಸಮಾಧಾನ ಮಾಡ್ತಿದ್ರೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ ಯಶಸ್ವಿ ಆಗದಿದ್ರೆ ಡಿ ಕೆ ಕಷ್ಟ ಆಗುತ್ತೆ. ಆರಂಭಿಕವಾಗಿ ಇದು ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಂಗೆ ಆಗ್ಬಿಡುತ್ತೆ. ಈ ರೀತಿ ಸೀನಿಯರ್ಸನ್ನು ಎದುರು ಹಾಕ್ಕೊಂಡು ಸರ್ಕಾರ ನಡೆಸೋದು ಕಷ್ಟ. ಜಮೀರ್ ಅವ್ರು ಏನು ಮಾಡ್ತಾರೆ ನಾಳೆ? ಎಲ್ಲ ಪ್ರಶ್ನೆ ಉಳ್ಕೊಂಡಿದೆ. ಬಿ ಜೆ ಪಿ ಅಂತೂ ಭಾಳ ಮಜಾ ತಗೊಳ್ಳೋಕ್ಕೆ ರೆಡಿಯಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕಾಯ್ತಿದೆ. ವಿಜಯೇಂದ್ರ ಅವರಂತೂ ಹೇಳೇ ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಿದ್ದಾರೆ ಅಂದರೆ ಅರ್ಥ ಮಧ್ಯಂತರ ಚುನಾವಣೆಗೆ ರೆಡಿಯಾಗಿ ಅಂತ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಬಿ ಜೆ ಪಿಯಿಂದ. ಯಾಕಂದರೆ ಜಮೀರ್ ಅವ್ರನ್ನ ಕಡೆಗಣಿಸಿದ್ರೆ ಅವ್ರು ಸುಮ್ಮನಿರ್ತಾರ? ಒಂದು ದಾವಣಗೆರೆ ಬೈ ಎಲೆಕ್ಷನ್ನಲ್ಲೇ ಅಷ್ಟು ಮಾಡಿದವರು ಸುಮ್ಮನಿರ್ತಾರ? ಅವ್ರು ಏನೇನು ಮಾಡಬಹುದು? ಶಾಸಕರ ಲೆಕ್ಕ ಮತ್ತೊಂದು. ಸತೀಶ್ ಜಾರಕಿಹೊಳಿ ಅವ್ರಿಗೂ ಡಿ ಕೆಗೂ ನಿರಂತರ ಸಂಘರ್ಷ ನಡೀಬಹುದು. ಇನ್ನು ಡಿ ಕೆ ಸಿದ್ದು ನಡುವೆ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ನಡುವೆ. ಸೊ ಬೇರೆ ಬೇರೆ ಸೀನಿಯರ್ಸು ಯಾರು ಕಾಲು ಎಳಿತಾರೆ, ಎಷ್ಟು ಜನರ ತಂಡ ಕಟ್ತಾರೆ, ಇದೆಲ್ಲ ಇನ್ನು ಮುಂದೆ ಲೆಕ್ಕಾಚಾರ ಶುರುವಾಗುತ್ತೆ. ಅದು ಯಾವುದು ಸಮಸ್ಯೆ ಆಗದಂತೆ ನಿಭಾಯಿಸೋದೇ ಡಿ ಕೆ ಎದುರಿರುವಂಥ ಸವಾಲು. ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಿಗೆ ಒಂದು ಮಾತನ್ನು ಹೇಳ್ತಾನೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅದು ತಾತ್ಕಾಲಿಕ. ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳು ಆಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ರಾಜ್ಯದ ಅಧ್ಯಕ್ಷನ ಹೇಳುವಂಥದ್ದು, ನಾವು ಜನರ ಮುಂದೆ ಹೋಗಬೇಕಾಗಿರ್ತಕ್ಕಂಥದ್ದು ನಾವೇನು ಮಾಡ್ತೇವೆ ಅನ್ನೋದನ್ನು. ಆದರೆ ಪದಗ್ರಹಣಕ್ಕೂ ಮುನ್ನವೇ ಬಿಜೆಪಿ ಭವಿಷ್ಯ ನೋಡ್ತಿದೆ. ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ನಡೆಯುತ್ತೆ ಅಂತ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.